ಸತ್ಯಂ ಶಿವಂ ಸುಂದರಂ ನಾನು ಸಖತ್ ಹರಿಶ್ಚಂದ್ರ ಇಂಗ್ಲಿಷ್ ಸಿನಿಮಾ ಪ್ರಿಯರಿಗೆ ಹೋದವರ ಒಂದು ಹೊಸ ಇಂಗ್ಲಿಷ್ ಸಿನಿಮಾ ರಿಲೀಸ್ ಆಗಿದೆ. ಫ್ಯೂರಿಯೋಸಾ ಮ್ಯಾಡಮ್ ಎಕ್ಸ್ ಸಾಗಾ ಅಂತ ಹೇಳಿ ವಾರ್ನರ್ ಬ್ರದರ್ಸ್ ಪ್ರೊಡ್ಯೂಸ್ ಮಾಡಿದಂಥ ಈ ಸಿನಿಮಾ ಆಸ್ಟ್ರೇಲಿಯಾದಲ್ಲಿ ತಯಾರಾಗಿದೆ. ಮ್ಯಾಡಮ್ ಎಕ್ಸ್ ಸಾಗದ 5th ಎಡಿಷನ್ ಇದು. 1979ರಲ್ಲೇ ಜಾರ್ಜ್ ಮಿಲ್ಲರ್ ಡೈರೆಕ್ಟರ್ ಅವರು ಮ್ಯಾಡಮ್ ಎಕ್ಸ್ ಸಾಗದ ಮೊದಲ ಎಡಿಷನ್ ಅನ್ನು ರಿಲೀಸ್ ಮಾಡಿದ್ರು. 1, 2, 3 ರಿಲೀಸ್ ಆದ ನಂತರ 2015ನಲ್ಲಿ ಮ್ಯಾಡಮ್ ಎಕ್ಸ್ ಫ್ಯೂರಿ ರೋಡ್ ಅಂತೇಳಿ 4th ಎಡಿಷನ್ ರಿಲೀಸ್ ಆಗಿತ್ತು. ನಾನು 4th ಎಡಿಷನ್ ನೋಡಿದ್ದೇನೆ. ಬಹಳ ಒಂದು ವಿಚಿತ್ರವಾದ ಲೋಕವನ್ನೇ ಡೈರೆಕ್ಟರ್ ಅವರು ಸೃಷ್ಟಿ ಮಾಡಿದ್ದಾರೆ. ಎಂಟೈರ್ ಸಿನಿಮಾ ಏನಿದೆ ಮರುಭೂಮಿಯಲ್ಲೇ ಇದೆ. ಇದರಲ್ಲಿ ವಿಚಿತ್ರ ಕ್ಯಾರೆಕ್ಟರ್ಗಳಿವೆ, ವಿಚಿತ್ರವಾದ ವಿಲನ್ ಇದ್ದಾನೆ. ಅವನಿಗೊಂದು ಅವನದೇ ಒಂದು ಲೋಕ ಇದೆ, ಸಿಟಡೆಲ್ ಅಂತೇಳಿ. ಅವನಿಗೆ ತುಂಬ ಹೆಂಡತಿಯರು ಇರ್ತಾರೆ, ಅವರಿಗೆಲ್ಲ ಮಕ್ಕಳು ಹುಟ್ಟಿಸ್ತಾ ಇರ್ತಾನೆ. ಗಂಡು ಮಕ್ಕಳಾದರೆ ಚೆನ್ನಾಗಿ ಬೆಳೆಸಿ ಒಂದು ದೊಡ್ಡ ಟೀಮೇ ಮಾಡ್ತಾನೆ, ಹೆಣ್ಣು ಮಕ್ಕಳಾದರೆ ಕೊಂದು ಬಿಡ್ತಾನೆ. ಅದ್ರ from the ashes of this world. We are not things. We are not things. Where is she taking them? I want them back. They're my property. 4th ಎಡಿಷನಲ್ಲಿ ಫಿರೋಜ್ ಅನ್ನುವ ಕ್ಯಾರೆಕ್ಟರ್ನ ಮಿಡಲ್ ಏಜ್ ತೋರಿಸಲಾಗಿತ್ತು. ವಿಲನ್ ಅಡವಿಟ್ಟಂತ 4 ಹೆಂಗಸರನ್ನ ಅವಳು ಬಿಡಿಸ್ಕೊಂಡು ತಪ್ಪಿಸ್ಕೊಂಡು ಕರ್ಕೊಂಡು ಹೋಗ್ತಾಳೆ. ಸೊ ಅದೇ ಎಂಟೈರ್ ಫಿಲ್ಮ್ ಇರುತ್ತೆ. ಮರುಭೂಮಿಯಲ್ಲಿ ವಿಲನ್ ಕಡೆಯವರು ಅವರನ್ನು ಚೇಸ್ ಮಾಡೋದು, ವಿಚಿತ್ರವಾದ ಟ್ಯಾಂಕರ್ಗಳು, ವಿಚಿತ್ರವಾದ ಬೈಕ್ಗಳು, ಆಮೇಲೆ ವಿಚಿತ್ರವಾದ ಕ್ಯಾರೆಕ್ಟರ್ ಯಾವ್ದಾರ ಮರುಭೂಮಿಲಿ ಹೋಗ್ತಾ ವಿಚಿತ್ರವಾದ ಕ್ಯಾರೆಕ್ಟರ್ಗಳು ಬರ್ತಾ ಇರ್ತವೆ. ಸೊ ಇದು 4th ಎಡಿಷನ್ ಇರ್ತದೆ. ಈ ಮ್ಯಾಡ್ ಮ್ಯಾಕ್ಸ್ 5th ಎಡಿಷನ್ ಏನಿದೆ ಇದು 4th ಎಡಿಷನ್ ಪ್ರೀಕ್ವಲ್. ಫಿರೋಜಾ ಕ್ಯಾರೆಕ್ಟರ್ನ ಚೈಲ್ಡ್ಹುಡ್ ಅನ್ನು ಇಲ್ಲಿ ತೋರಿಸಲಾಗಿದೆ. ಡಿಮಾಂಟಸ್ ಎನ್ನುವ ವಿಲನ್ ಕಡೆಯವರು ಫಿರೋಜರನ್ನ ಕಿಡ್ನಾಪ್ ಮಾಡ್ತಾರೆ. ಅವಳ ಎದುರುಗಡೆನೆ ಅವಳ ತಾಯಿಯನ್ನು ಕೊಲೆ ಮಾಡಲಾಗುವುದು. ನೀವು 4th ಎಡಿಷನ್ ನೋಡದಿದ್ರೂ ಕೂಡ ಈ ಮೂವಿ ನೋಡಬಹುದು, ಅದೇನು ಅಷ್ಟೊಂದು ನಿಮಗೆ ಡಿಫ್ರೆನ್ಸ್ ಕಾಣಲ್ಲ. ಆದರೆ 4th ಎಡಿಷನ್ ನೋಡಿದವರಿಗೆ ಈ ಮೂವಿ ಸ್ವಲ್ಪ ಸಪ್ಪೆ ಅನಿಸ್ಬೋದು. ಯಾಕೆಂದರೆ ಸೇಮ್ ಟು ಸೇಮ್ ಕ್ಯಾರೆಕ್ಟರ್ಸ್ಗಳಿದ್ದಾರೆ. ಅಲ್ಲಿರುವ ಕ್ಯಾರೆಕ್ಟರ್ಸ್ಗಳು ಇಲ್ಲಿ ಕೂಡ ಇದೆ. ಅಲ್ಲಿರುವ ವಿಧವಾದ ವೆಹಿಕಲ್ಸ್ಗಳು, ಕಾರ್ ಆಗಿರ್ಬೋದು, ದೊಡ್ಡ ಬೈಕ್ಗಳಾಗಿರ್ಬೋದು, ಟ್ಯಾಂಕರ್ಗಳಾಗಿರ್ಬೋದು, ಆಮೇಲೆ ಮರುಭೂಮಿಯ ಸೀನ್ಸ್ಗಳಾಗಿರ್ಬೋದು, ಎಲ್ಲ ಅಲ್ಲಿರುವಂಥದ್ದೇ ಇಲ್ಲಿರುವುದರಿಂದ ಒಂದು ಆಲ್ಮೋಸ್ಟ್ ಸೇಮ್ ಸಿಮಿಲರ್ ಅಂತ ಅನಿಸುತ್ತೆ. ಒಂದು ವೇಳೆ ನೀವು 4th ಎಡಿಷನ್ ನೋಡದೆ ಈ ಸಿನಿಮಾ ನೋಡದೆ ನಿಮ್ಗೆ ತುಂಬಾ ಎಕ್ಸೈಟ್ಮೆಂಟ್ ಆಗುತ್ತೆ. ಮರುಭೂಮಿಯಲ್ಲಿ ರಿಯಲ್ ಆಗಿ ಇದನ್ನು ಚಿತ್ರೀಕರಿಸಲಾಗಿದೆ ಅಂತೆ. ಬಹಳ ಕಮ್ಮಿ VFX ಅನ್ನ ಆ ಸೀನ್ಗಳಿಗೆ, ಮರುಭೂಮಿಯ ಸೀನ್ಗಳಿಗೆ ಯೂಸ್ ಮಾಡಲಾಗಿದೆ. VFX ತುಂಬಾ ಇದೆ, ಕೆಲವು ಸೀನ್ಗಳಲ್ಲಿ ತುಂಬಾ ಇದೆ. ಆದರೆ ಸ್ಪೆಷಲಿ ಆ ಮರುಭೂಮಿಯ ಸೀನ್ಗಳೇನಿದೆ, ಮರುಭೂಮಿಯಲ್ಲಿ ಫೈಟ್ಸ್ಗಳೇನಿದೆ ಅದನ್ನೆಲ್ಲ ರಿಯಲ್ ಆಗಿ ಚಿತ್ರೀಕರಿಸಿದಾರಂತೆ. ಇದರಲ್ಲಿ ನಡಿಟಿ ಸೆಕ್ಸ್ ಅಂತದೇನಿಲ್ಲ, ಅದರಿಂದ ಟೀನೇಜ್ ಹುಡುಗರು ಈ ಮೂವಿಯನ್ನು ನೋಡಬಹುದು. ಟೀನೇಜ್ ಹುಡುಗರಿಗೆ ಈ ಮೂವಿ ಖಂಡಿತವಾಗ್ಲೂ ತುಂಬ ಇಷ್ಟ ಆಗ್ತದೆ. ಯಾಕೆಂದರೆ ತುಂಬ ಸ್ಟೈಲಿಶ್ ಆಗಿದೆ, ವಿಧವಾದ ಕ್ಯಾರೆಕ್ಟರ್ಸ್ಗಳಿದೆ. ಆ ಕ್ಯಾರೆಕ್ಟರ್ಗಳಿಗೆ ಬೇರೆ ಮೇಕಪ್ ಇದೆ, ವಿಧವಾದ ಬೈಕ್ಗಳಿದೆ, ಗಾಡಿಗಳಿವೆ, ತುಂಬ ಚೇಸಿಂಗ್ ಇದೆ, ತುಂಬ ಥ್ರಿಲ್ ಆಗುವಂಥ ಫೈಟ್ಸ್ಗಳಿದೆ. ಬೆಂಗಳೂರಿನಲ್ಲಿ ನೀವು ಸಿನಿಮಾ ನೋಡ್ತೀರಂತಾದ್ರೆ ಇದನ್ನು MG ರೋಡಲ್ಲಿರುವ ಶಂಕರ್ನಾಗ್ ಸಿನಿಮಾದಲ್ಲಿ ನೋಡಿ. ಅಲ್ಲಿ LCD ತುಂಬ ಚೆನ್ನಾಗಿದೆ, ಫುಲ್ ಬ್ರೈಟ್ ಆಗಿದೆ, ನೋಡೋಕ್ಕೆ ತುಂಬ ಖುಷಿ. ನಾರ್ಮಲ್ ಆಗಿ ಇರುವಂತಹ ಸಿನಿಮಾಕ್ಕಿಂತ ಸ್ವಲ್ಪ ಬೇರೆ ರೀತಿಯ ಸಿನಿಮಾ ನೋಡುವ ಇಚ್ಛೆ ಪಡುವಂಥ ಆಡಿಯನ್ಸ್ಗೆ ಈ ಸಿನಿಮಾ ತುಂಬಾ ಇಷ್ಟ ಆಗುತ್ತೆ. ಸಿನಿಮಾದಲ್ಲಿ ಲಾಜಿಕ್ ಹುಡುಕುವವರಿಗೆ ಈ ಸಿನಿಮಾ ಇಷ್ಟ ಆಗಲ್ಲ, ಎಂಟರ್ಟೈನ್ಮೆಂಟ್ ಹುಡುಕುವವರಿಗೆ ಈ ಸಿನಿಮಾ ಖಂಡಿತ ಇಷ್ಟ ಆಗುತ್ತೆ. ನನಗೆ ಈ ಸಿನಿಮಾ ಇಷ್ಟ ಆಗಿದೆ, ನೀವು ಕೂಡ ಇಷ್ಟಪಡ್ತೀರ ಅಂತ ತಿಳ್ಕೊಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.